ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಎಚ್.ಸಿ. ಮಹದೇವಪ್ಪ ಮಾಜಿ ಮಂತ್ರಿಗಳು, ಇವರಿಂದ ಕಾಂಗ್ರೆಸ್ಗೆ ಏನು ಕೊಡುಗೆ ಇದೆ ಅಂತ ಹೈಕಮಾಂಡ್ ಕೇಳಿರುವ ಪ್ರಶ್ನೆಗೆ ಸಿದ್ದರಾಮಯ್ಯ ತಬ್ಬಿಬ್ಬುಗೊಂಡಿದ್ದಾರೆ. ಎಚ್.ಸಿ. ಮಹದೇವಪ್ಪ ಅವರನ್ನ ಎರಡನೇ ಬಾರಿ ಅಂದ್ರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಂಪುಟಕ್ಕೆ ಸೇರಿಸಬೇಕು ಅಂತ ಹರಸಾಹಸ ಪಡ್ತಾ ಇರುವಂತಹ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸರಿಯಾಗಿ ಬೆಂಡೆತ್ತಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಷ್ಟಕ್ಕೂ ಹೈಕಮಾಂಡ್ಗೆ ಈ ಎಚ್.ಸಿ. ಮಹದೇವಪ್ಪನವರ ಬಗ್ಗೆ ಯಾವ ರಿಪೋರ್ಟ್ಗಳು ಹೋಗಿವೆ, ಎಚ್.ಸಿ. ಮಹದೇವಪ್ಪ ಮಾಡಿರೋ ಅವಾಂತರಗಳೇನು, ಇವೊಬ್ರು ದಂಡಪಿಂಡ ಮಂತ್ರಿ ಅಂತ ಕನ್ನಡದಲ್ಲಿ ಯಾರಾದ್ರೂ ಇದ್ರಪ್ಪ ಕರ್ನಾಟಕದಲ್ಲಿ ಅಂದ್ರೆ ಅದು ಎಚ್.ಸಿ. ಮಹದೇವಪ್ಪ ಅಂತಾನೆ ಯಾಕೆ ಹೇಳಬೇಕು? ಎಚ್.ಸಿ. ಮಹದೇವಪ್ಪ ಹೆಸರಿನಲ್ಲಿ ಕೋಟಿ ಡೀಲ್ ಅನ್ನ ಮಾಡಿರೋರು ಯಾರು? ಅವರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಗಳ ಗುಂಪನ್ನ ಕಟ್ಕೊಂಡು 6-8 ವರ್ಷ ಅಧಿಕಾರಿಗಳನ್ನ ಒಂದೇ ಹುದ್ದೆಯಲ್ಲಿ ಉಳಿಸ್ಕೊಂಡು ಎಚ್.ಸಿ. ಮಹದೇವಪ್ಪ ಮಾಡಿರೋ ಅವಾಂತರಗಳು ಏನೇನು, ಮಾಡಿರುವ ಕೋಟಿ ಡೀಲ್ ಏನು, ಎಚ್.ಸಿ. ಮಹದೇವಪ್ಪನವರ ಬಾಮೈದ ಲಕ್ಷ್ಮೀನಾರಾಯಣ ಯಾರು, ಲಕ್ಷ್ಮೀನಾರಾಯಣನಿಗೂ ಮತ್ತು ಇಲಾಖೆಗೂ ಏನು ಸಂಬಂಧ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಿದ್ದರಾಮಯ್ಯನವರು ದಂಗಾಗಿ ಹೋಗಿದ್ದಾರೆ. ಅಕ್ಷರಶಃ ಎಚ್.ಸಿ. ಮಹದೇವಪ್ಪನವ್ರನ್ನ ಸಂಪುಟಕ್ಕೆ ಸೇರಿಸೋದಿರಲಿ, ಎಚ್.ಸಿ. ಮಹದೇವಪ್ಪ ಅವರನ್ನು ಉಳಿಸ್ಕೊಳ್ಳೋಕ್ಕೆ, ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವ್ರಿಗೆ ಕಷ್ಟ ಅಂತ ಅನಿಸ್ತಾ ಇದೆ. ಅಷ್ಟಕ್ಕೂ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಎಚ್.ಸಿ. ಮಹದೇವಪ್ಪ ದ್ರೋಹವನ್ನು ಮಾಡಿದ್ದು ಯಾವಾಗ? ಕಾಂಗ್ರೆಸ್ಗೆ ಎಚ್.ಸಿ. ಮಹದೇವಪ್ಪ ಮಾಡಿರುವ ದ್ರೋಹ ಎಂಥದ್ದು? ಈ ಎಲ್ಲ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ಈ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ. ಎಸ್, ಮಹದೇವಪ್ಪ ಕಿಕ್ಔಟ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಎಚ್.ಸಿ. ಮಹದೇವಪ್ಪ ಈ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಬಲಗೈ ಬಂಟ ಅನ್ನೋ ಥರ ಇದ್ದರು, ಗುರುತಿಸ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವ್ರಿಗೆ ಮಾಡಿರುವ ಸಪೋರ್ಟ್ ಏನು ಎಚ್.ಸಿ. ಮಹದೇವಪ್ಪ ಅಂದರೆ ಏನೂ ಇಲ್ಲ. ಇನ್ನು ಸಿದ್ದರಾಮಯ್ಯನವ್ರಿಗೆ ಎಚ್.ಸಿ. ಮಹದೇವಪ್ಪ ದ್ರೋಹ ಮಾಡಿದ್ದಾರೆ. ಒಂದಲ್ಲ, ಎರಡಲ್ಲ, 3 ಬಾರಿ ದ್ರೋಹ ಮಾಡಿದ್ದಾರೆ. ಅದು ಕೂಡ ಈಗ ಸಿದ್ದರಾಮಯ್ಯನವ್ರಿಗೆ ಅರಿವಾಗಿದೆ. ಹೈಕಮಾಂಡ್ನಿಂದ ತಿಳಿದುಕೊಂಡಂಥ ಸಿದ್ದರಾಮಯ್ಯನವರು ಎಚ್.ಸಿ. ಮಹದೇವಪ್ಪನವರ ಪೂರ್ವಾಪರ ಇತಿಹಾಸವನ್ನೆಲ್ಲವನ್ನು ಹೈಕಮಾಂಡ್ಗೆ ಮುಟ್ಟಿಸಿದ್ಯಾರು? ಹಾಗಾದರೆ ಎಚ್.ಸಿ. ಮಹದೇವಪ್ಪನವರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿರುವ ಕಲ್ಯಾಣದ ಕೆಲಸಗಳನ್ನು, ಯಾವ ರೀತಿ ಕಲ್ಯಾಣದ ಕೆಲಸಗಳನ್ನು ಇವರು ಮಾಡಿದರು, ಸಮಾಜವನ್ನು ಯಾವ ರೀತಿ ಇವರು ಉದ್ಧಾರ ಮಾಡಿದರು, ಅಲ್ಲದೆ ಅವರದೇ ದಲಿತ ಸಮುದಾಯಕ್ಕೆ ಈ ಮಹದೇವಪ್ಪನ ಕೊಡುಗೆ ಏನು? ಎಡಗೈ ಬಲಗೈ ಪಂಗಡಗಳ ನಡುವಿನ ಕಿತ್ತಾಟ ಹಚ್ಚಿದ್ರಿಂದ ಹಿಡಿದು ಎಚ್.ಸಿ. ಮಹದೇವಪ್ಪ ಮಾಡಿರೋ ಅವಾಂತರಗಳು ಅವರ ಇಲಾಖೆಯನ್ನು ಅವರ ಬಾಮೈದನಿಗೆ ಒತ್ತೆ ಇಡೋ ಥರ ಇಟ್ಟು, ಟೆಂಡರ್ಗಳಲ್ಲಿ, ಬೇರೆ ವಿಚಾರಗಳಲ್ಲಿ, ಟ್ರಾನ್ಸ್ಫರ್ಗಳಲ್ಲಿ ಮಾಡಿರುವ ಡೀಲ್ಗಳನ್ನು ಗಣನೆಗೆ ತೆಗೆದುಕೊಂಡ್ರೆ ಎಚ್.ಸಿ. ಮಹದೇವಪ್ಪ ಸರ್ಕಾರಕ್ಕೆ ಭಾರವಾಗಿದ್ದರು. ಸಿದ್ದರಾಮಯ್ಯನವರ ಇಮೇಜ್ ಕೆಲವು ಡ್ಯಾಮೇಜ್ ಆಗಲಿಕ್ಕೂ ಎಚ್.ಸಿ. ಮಹದೇವಪ್ಪ ಕೂಡ ಕಾರಣ ಅನ್ನೋದನ್ನು ಹೈಕಮಾಂಡ್ ಪತ್ತೆ ಹಚ್ಚಿದೆ. ಹೈಕಮಾಂಡ್ ನಾಯಕರು ಎಚ್.ಸಿ. ಮಹದೇವಪ್ಪನವರ ಪರವಾಗಿ ಮಾತನಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರ ಬಾಯನ್ನು ಅಕ್ಷರಶಃ ಮುಚ್ಚಿದ್ದಾರೆ. ಅದು ಯಾವ ರೀತಿ ಅಂದರೆ, ಮತ್ತೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಎಚ್.ಸಿ. ಮಹದೇವಪ್ಪನವರ ಪರವಾಗಿ ಬ್ಯಾಟ್ ಬೀಸೋದಿರಲಿ, ಎಚ್.ಸಿ. ಮಹದೇವಪ್ಪನವರನ್ನು ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳೋದಕ್ಕೂ ಬಾಯಿ ಬರದೇ ಇರೋ ರೀತಿ ಎಚ್.ಸಿ. ಮಹದೇವಪ್ಪನವರ ಲೀಲೆಗಳು, ಅವರ ಭ್ರಷ್ಟಾಚಾರ ಅಕ್ರಮಗಳು, ಅವರ ಕಾಂಗ್ರೆಸ್ಗೆ ಮಾಡಿರುವಂಥ ದ್ರೋಹಗಳು ಹೈಕಮಾಂಡ್ ಗಮನಕ್ಕೆ ಬಂದಿವೆ. ಅಷ್ಟಕ್ಕೂ ಎಚ್.ಸಿ. ಮಹದೇವಪ್ಪ 2013ರಿಂದ 2018ರವರೆಗೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದರು. 2018ಕ್ಕೆ ನಾನಾ ರೀತಿಯ ಕಾರಣಗಳಿಂದ ಸಿದ್ದರಾಮಯ್ಯನವರು ಪುನರಾಯ್ಕೆಯಾಗಲ್ಲ, ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಬರೋದು ಡೌಟ್ ಅನ್ನೋದು ಕನ್ಫರ್ಮ್ ಆದಾಗ ಎಚ್.ಸಿ. ಮಹದೇವಪ್ಪ ಕಾಂಗ್ರೆಸ್ಗಷ್ಟೇ ಅಲ್ಲ, ಸಿದ್ದರಾಮಯ್ಯನವ್ರಿಗೂ ಕೈ ಕೊಟ್ಟು ಓಡ್ ಹೋದರು. ಹಲವು ಸಂಪನ್ಮೂಲಗಳು ಎಚ್.ಸಿ. ಮಹದೇವಪ್ಪನವರ ಜೊತೆಗಿದ್ವು. ಆವಾಗ 2018ರಲ್ಲಿ ಚುನಾವಣಾ ಖರ್ಚಿಗೆ ಏನೇನು ಬೇಕಾಗುತ್ತೆ ಸಂಪನ್ಮೂಲಗಳು, ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಗೆ ಚಾಮರಾಜನಗರ, ಹಾಸನ, ಮಂಡ್ಯ, ಮೈಸೂರು, ಹಾಗೆಯೇ ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಈ ಜಿಲ್ಲೆಗಳ ಕಾಂಗ್ರೆಸ್ನ ಗೆಲುವಿನ ಹೊಣೆಯನ್ನು ಎಚ್.ಸಿ. ಮಹದೇವಪ್ಪನವ್ರಿಗೆ ವಹಿಸಲಾಗಿತ್ತು. ಯಾಕಂದರೆ ಅದು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಬೆಲ್ಟ್ ಮೈಸೂರು ಸೀಮೆ, ಅಲ್ಲಿ ಎಚ್.ಸಿ. ಮಹದೇವಪ್ಪನವ್ರಿಗೆ ವಹಿಸಿದ್ದನ್ನು ಎಚ್.ಸಿ. ಮಹದೇವಪ್ಪ ಏನು ಮಾಡಿದರು? ವಿಶೇಷವಾಗಿ ಚಾಮರಾಜನಗರ, ಮೈಸೂರಿನಲ್ಲಿ ಕಾಂಗ್ರೆಸ್ ಸೋಲಿಕ್ಕೆ ಯಾರು ಕಾರಣ ಅನ್ನೋ ವಿಚಾರ ಅಂತ ಬಂದಾಗ ಹೈಕಮಾಂಡ್ ಸಂಪೂರ್ಣ ವರದಿಯನ್ನು ತರಿಸ್ಕೊಂಡಿತ್ತು. ಮಹದೇವಪ್ಪನವರೇ ಕಾರಣ. ಮಹದೇವಪ್ಪ ಮಂತ್ರಿಯಾಗಿದ್ದುಕೊಂಡು 5 ವರ್ಷ ಮಂತ್ರಿಯಾಗಿದ್ದುಕೊಂಡು ಕೂಡ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗೆ ಮಾಡಿರೋದು ಸಾಧನೆ ಶೂನ್ಯ.
ಅನ್ನುವಂಥ ವರದಿಗಳು ಆವಾಗಲೇ ಬಂದಿದ್ವು ಹೈಕಮಾಂಡ್ಗೆ. 2018ರಲ್ಲಿ ಮಹದೇವಪ್ಪನಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡ ಅಂತ ಹೈಕಮಾಂಡ್ ಹೇಳಿದಾಗ ಸಿದ್ದರಾಮಯ್ಯನವರು ಅಕ್ಷರಶಃ ಅವ್ರು ಏನು ಹೇಳಿದರು ಅಂದರೆ ಹಠ ಹಿಡಿದಿದ್ರು. ಇಲ್ಲ, ಆಪ್ತ ಮಿತ್ರ ಅಂತ ಅನ್ಸ್ಕೊಂಡ್ರು ಮಹದೇವಪ್ಪನಿಗೆ ಟಿಕೆಟ್ ಕೊಡಿಸ್ಲೇಬೇಕು ಅಂತ ಹಠ ಹಿಡಿದು ಮಹದೇವಪ್ಪನವ್ರಿಗೆ ಟಿಕೆಟ್ ಕೊಡಿಸಿದ್ರು. ಪರಿಣಾಮ ಮಹದೇವಪ್ಪ 40,000ಕ್ಕಿಂತ ಹೆಚ್ಚಿಗೆ ಓಟ್ನಲ್ಲಿ ಸೋತೋದ್ರು. ಅವಾಗ ಅದರಲ್ಲಿ ಗೊತ್ತಾಗುತ್ತೆ ಮಹದೇವಪ್ಪನವರ ಸಾಧನೆ ಎಂಥದ್ದು, ಮಹದೇವಪ್ಪ ಅವರ ಕ್ಷೇತ್ರದ ಜನರಿಗೆ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಅವರ ಕ್ಷೇತ್ರವನ್ನು ಎಷ್ಟು ಉದ್ಧಾರ ಮಾಡಿದ್ದಾರೆ, ಜನರ ಮನಸ್ಸಿನಲ್ಲಿ ಹೇಗೆ ನಿಂತಿದ್ದಾರೆ ಮಹದೇವಪ್ಪ ಅನ್ನೋದು. ಕ್ಷೇತ್ರದ ಜನರ ಬಗ್ಗೆ, ಮಹದೇವಪ್ಪನವ್ರ ಬಗ್ಗೆ ಕ್ಷೇತ್ರದ ಜನರಿಗೆ ಅಷ್ಟೇನು ಒಲವಿಲ್ಲ, ಅದು ಗೊತ್ತಾಗುವಂಥ ವಿಚಾರಣೆ. ಈ ಮಹದೇವಪ್ಪ ಏನಂದರೆ ಒಂಥರ ವೈಟ್ ಕಾಲರ್ ಪೊಲಿಟಿಷಿಯನ್. ದಲಿತ ಸಮುದಾಯದಿಂದ ಬಂದರೂ ಕೂಡ ದಲಿತ ಅಸ್ಮಿತೆಯ ಅರಿವಿಲ್ಲ, ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸೋದಿಲ್ಲ, ದಲಿತರನ್ನು ಹೆಚ್ಚಾಗಿ ಮಾತಾಡಿಸೋದೇ ಇಲ್ಲ. ಯಾವತ್ತೂ ಕೂಡ ಅವರ ಇಲಾಖೆಯನ್ನು ಬೇರೆಯವ್ರಿಗೆ ಒತ್ತೆ ಇಟ್ಟು ಮುಖ್ಯಮಂತ್ರಿಗಳ ಹಿಂದಿಂದೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ಒಂಥರ ಶೋ ಆಫ್ ಪಾಲಿಟಿಷಿಯನ್ ಯಾರಪ್ಪ ಇದ್ದರು ಕರ್ನಾಟಕದಲ್ಲಿ ಅಂದರೆ ಇದೇ HC ಮಹದೇವಪ್ಪ. ಈ ಮಹದೇವಪ್ಪನವ್ರನ್ನ ಅಕ್ಷರಶಃ ಕಾಂಗ್ರೆಸ್ನಿಂದ ಕಿಕ್ಔಟ್ ಮಾಡುವಂಥ ಪರಿಸ್ಥಿತಿಯನ್ನು ಮಹದೇವಪ್ಪನವರೇ ತಂದುಕೊಂಡಿದ್ದಾರೆ. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಇದೇ ಮಹದೇವಪ್ಪ ಮಾಡಿಕೊಂಡಿರೋ ಅವಾಂತರಗಳು, ಮಹದೇವಪ್ಪ ಮಾಡಿರೋ ಅಕ್ರಮಗಳು, ಮಹದೇವಪ್ಪ ಮಾಡಿರೋ ಭ್ರಷ್ಟಾಚಾರಗಳು, ಹಾಗೆಯೇ ಮಹದೇವಪ್ಪ ಮಾಡಿರುವಂಥ ದ್ರೋಹಗಳು. ಮಹದೇವಪ್ಪ ನಂಬಿಕೆಗೆ ಅರ್ಹನಲ್ಲದ ವ್ಯಕ್ತಿ ಅನ್ನೋದನ್ನು ಸಿದ್ದರಾಮಯ್ಯನವರೇ ಈಗ ಹೇಳೋ ಥರ ಮಾಡಿಕೊಂಡಿದ್ದಾರೆ ಮಹದೇವಪ್ಪ. ಸಿದ್ದರಾಮಯ್ಯನವರ ವಿಶ್ವಾಸವನ್ನು ಕೂಡ ವಿಶ್ವಾಸ ದ್ರೋಹತನ ಮಾಡಿ ಕಳೆದುಕೊಂಡಿದ್ದಾರೆ ಮಹದೇವಪ್ಪ. ಸಿದ್ದರಾಮಯ್ಯನವರಿಂದನೇ ಬೆಳೆದು ಸಿದ್ದರಾಮಯ್ಯನವರಿಂದ ಸಾಧನೆ ಮಾಡಿದಂಥ ಮಹದೇವಪ್ಪ ಈಗ ಸಿದ್ದರಾಮಯ್ಯನವರಿಗೆ ಸಮಯ ಸಾಧಕತನವನ್ನು ತೋರಿಸಿ ಈಗ ಸಿದ್ದರಾಮಯ್ಯನವರಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅಷ್ಟಕ್ಕೂ ಈ ಮಹದೇವಪ್ಪ ಮಾಡಿರೋ ಅವಾಂತರಗಳಿದ್ದಾವಲ್ಲ, ಇವು ಒಂದೆರಡಲ್ಲ. ಆಡಳಿತಾತ್ಮಕ ವಿಚಾರ ಆಗಿರ್ಬೋದು, ಇಲಾಖೆಯನ್ನು ನಡೆಸ್ಕೊಳ್ತಿರುವಂಥ ವಿಚಾರ ಆಗಿರ್ಬೋದು, ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಹಾಗೂ ಸಿದ್ದರಾಮಯ್ಯನವರ ಇಮೇಜನ್ನು ಬೆಳೆಸುವಂಥ ವಿಚಾರ ಆಗಿರ್ಬೋದು, ಅಲ್ಲದೆ ಕಾಂಗ್ರೆಸ್ನ ಯೋಜನೆಗಳನ್ನು ದಲಿತರಿಗೆ ಮುಟ್ಟಿಸುವಂಥ ವಿಚಾರಗಳಾಗಿರ್ಬೋದು, ಅಥವಾ ಅವರ ಇಲಾಖೆಯಲ್ಲಿ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ನೇರವಾಗಿ ದಲಿತರ ಜೊತೆಗೆ ಸಮಾಜದಲ್ಲಿ ಕೆಳಸ್ತರದಲ್ಲಿ ಇರುವವರ ಅಭ್ಯುದಯಕ್ಕಾಗಿ ಕೆಲಸ ಮಾಡುವಂಥ ಇಲಾಖೆ. ಆ ಇಲಾಖೆಯಲ್ಲಿಯೂ ಮಹದೇವಪ್ಪನವರ ವೈಫಲ್ಯ. ಯಾಕಂದರೆ ಮಹದೇವಪ್ಪ ಅನ್ನೋದು ಯಾವುದಾದ್ರೂ ಟೆಂಡರ್ಗಳು ವಿಚಾರ ಅಂತ ಬಂದಾಗ ಅವರ ಬಾಮೈದ ಲಕ್ಷ್ಮೀನಾರಾಯಣ ಅಂತ ಯಾರಿದ್ದಾರೆ, ಲಕ್ಷ್ಮೀನಾರಾಯಣ ಅಂತ ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಯಾರಾದರೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಬೇಕು ಅಂತ ಹೋದರೆ ನೀವು ಹೋಗೋದು ಲಕ್ಷ್ಮೀನಾರಾಯಣನ ಹತ್ರನೇ ಹೋಗಬೇಕು. ಇದೇ ಲಕ್ಷ್ಮೀನಾರಾಯಣ ಸ್ಕ್ರೀನಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಇದೇ ಲಕ್ಷ್ಮೀನಾರಾಯಣನಿಗೆ ಹೋಗಿಬಿಟ್ಟು ನೀವು ಅಡ್ವಾನ್ಸ್ ಕೊಡಬೇಕು. ಲಕ್ಷ್ಮೀನಾರಾಯಣ ಒಂದು ಕೆಲಸನ 4 ಜನರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂಡು 4 ಜನರಿಂದ ನಿನಗೆ ಆ ಕೆಲಸ ಅಂತ ಹೇಳಿಬಿಟ್ಟು ಆಮೇಲೆ 4 ಜನರಿಗೆ ಕೈ ಕೊಡ್ತಾನೆ. ಈ ಲಕ್ಷ್ಮೀನಾರಾಯಣ ಈಗ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಭಾಗಗಳಲ್ಲಿಯೂ ಕೂಡ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಕೋಟಿ ಡೀಲ್ ಮಾಡಿದ್ದಾನೆ. ಆ ಹಣಕ್ಕೆ ಹೊಣೆ ಯಾರು? ಸಾಲದು ಎಂಬಂತೆ ಈ HC ಮಹದೇವಪ್ಪನವರ ಮಗ ಸುನೀಲ್ ಬೋಸ್ MP ಇದ್ದಾರಲ್ಲ, ಈ MP ಅವರು ಕೂಡ ಇದೆಲ್ಲದಕ್ಕೂ ಮೂಗು ತೋರಿಸ್ತಾರೆ. ಎಲ್ಲ ಟೆಂಡರ್ಗಳು ಯಾರಿಗೆ ಹೋಗಬೇಕು ಅನ್ನೋದನ್ನು ಸುನೀಲ್ ಬೋಸ್ ಈ ಲಕ್ಷ್ಮೀನಾರಾಯಣನ ಮುಖಾಂತರ ನಿರ್ಧಾರ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಕಾಂಟ್ರಾಕ್ಟರ್ಗಳಿಂದ 15% ತೊಗೊಂಡ್ರೆ ಅಲ್ಲಿ 10% ಕೊಡ್ತಾರೆ ಸುನೀಲ್ ಬೋಸ್ ಅವರಿಗೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಎಷ್ಟೋ ಜನ ಕಾಂಟ್ರಾಕ್ಟರ್ಗಳು ಇವನಿಗೆ ಹಣವನ್ನು ಕೊಟ್ಟು ಮಹದೇವಪ್ಪನವ್ರ ಹತ್ರ ಹೋಗಿ ಕೇಳಿದರೆ ಮಹದೇವಪ್ಪ ಅವರ ಸಿದ್ಧವಾದಂಥ ಉತ್ತರ ಅಂದರೆ ಯಾರು ಕೂಡ ಕೇಳಿದರು ನೀವು ನಿಮಗೆ ಲಕ್ಷ್ಮೀನಾರಾಯಣನಿಗೆ ಅನ್ನುವಂಥ ಮಾತುಗಳನ್ನು ಮಹದೇವಪ್ಪ ಹೇಳ್ತಾರೆ. ಆದರೆ ವಾಸ್ತವವಾಗಿ ಅಲ್ಲಿ ಇಲಾಖೆಯಲ್ಲಿ ನಡೆಯುವಂಥ ಕೆಲಸಗಳು ಯಾವ ರೀತಿ ಇರುತ್ತೆ, ಆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದರೆ ಯಾರಾದರೂ ಕಾಂಟ್ರಾಕ್ಟರ್ಗಳು ಈ ಮಹದೇವಪ್ಪನವರ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲಿ ಯಾರು ಟೆಂಡರ್ ಕಾಲಿಂಗ್ ಅಥಾರಿಟಿ ಇರ್ತಾರೆ ಅವ್ರ ಹತ್ರ ಹೋಗಿ ಕೇಳಿದರೆ ಅವ್ರು ಹೇಳೋದೇನೆಂದರೆ ಹೋಗಿ ನೀವು ಲಕ್ಷ್ಮೀನಾರಾಯಣನ ಹತ್ರ ಮಾತಾಡಿ ಅಂತ. ಲಕ್ಷ್ಮೀನಾರಾಯಣ ಫೋನ್ ಮಾಡಿದರೆ ಇವರಿಗೆಲ್ರಿಗೂ ಯಾರಿಗೆ ಕೆಲಸ ಸಿಗಬೇಕು ಯಾರಿಗೆ ಕೆಲಸ ಕೊಡಬಾರ್ದು ಅನ್ನೋದನ್ನು ನಿರ್ಧಾರ ಮಾಡೋದು ಲಕ್ಷ್ಮೀನಾರಾಯಣ. ಬೇಕಾದರೆ ಯಾವುದಾದ್ರೂ ತನಿಖಾ ಸಂಸ್ಥೆಗಳು ಈ ಲಕ್ಷ್ಮೀನಾರಾಯಣನ ಫೋನನ್ನು ಏನಾದರೂ ಸೀಜ್ ಮಾಡಿ ಫೋನ್ನ ರಿಟ್ರೀವ್ ಮಾಡಿದರೆ ಗೊತ್ತಾಗುತ್ತೆ ಇವನು ಯಾವ್ಯಾವ ಆಫೀಸರ್ಗೆ ಎಷ್ಟು ಕಾಲ್ ಮಾಡ್ತಾನೆ, ಯಾವ್ಯಾವ ಸಮಯದಲ್ಲಿ ಕಾಲ್ ಮಾಡ್ತಾನೆ, ರಾತ್ರಿ 12 ಗಂಟೆ 1 ಗಂಟೆವರೆಗೂ ಅಧಿಕಾರಿಗಳಿಗೆ ಕಾಲ್ ಮಾಡಿ ಯಾವ ರೀತಿ ಟಾರ್ಚರ್ ಕೊಡ್ತಾನೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಅಷ್ಟಕ್ಕೂ ಯಾರಪ್ಪ ಈ ಲಕ್ಷ್ಮೀನಾರಾಯಣ ಅಂತ ನೋಡೋದಾದರೆ ಈ ಶ್ರೀಮತಿ ಮಹದೇವಪ್ಪನವರು ಅಂದರೆ ಮಹದೇವಪ್ಪನವರ ಶ್ರೀಮತಿ ಏನಿದ್ದಾರೆ ಅವರ ಸಂಬಂಧಿ ಈ ಲಕ್ಷ್ಮೀನಾರಾಯಣ ಅನ್ನೋದು ಗೊತ್ತಾಗ್ತಾ ಇದೆ. ಈ ಲಕ್ಷ್ಮೀನಾರಾಯಣ ಸರ್ಕಾರಿ ಕಾರನ್ನೇ ಬಳಸ್ತಾನೆ. ಮೈಸೂರಿನ ಅವನ ಮನೆಯಿಂದ ಬೆಂಗಳೂರಿಗೆ ಬರಬೇಕಂದ್ರು, ಇಲಾಖೆಗೆ ಬರಬೇಕಂದ್ರು ಅಥವಾ ಮಹದೇವಪ್ಪನವ್ರ ಕ್ವಾರ್ಟರ್ಸಲ್ಲೇ ಟಿಕಾಣಿ ಹೂಡ್ತಾನೆ ಈ ಲಕ್ಷ್ಮೀನಾರಾಯಣ. ಈತ ಇಲಾಖೆಯ ಕಾರನ್ನೇ ಬಳಸ್ತಾನೆ. ಈ ಇಲಾಖೆಗೂ ಲಕ್ಷ್ಮೀನಾರಾಯಣಗೂ ಏನೂ ಸಂಬಂಧ ಇಲ್ಲ. ಆದರೆ ಸಂಬಂಧ ಇರೋದು ಮಹದೇವಪ್ಪಗೂ ಮತ್ತು ಲಕ್ಷ್ಮೀನಾರಾಯಣನಿಗೂ. HC ಮಹದೇವಪ್ಪ ಈ ಲಕ್ಷ್ಮೀನಾರಾಯಣನ ಬಿಟ್ಟು ಡೀಲ್ ಮಾಡಿಸೋದು. ಇದಕ್ಕೆ ಸುನೀಲ್ ಬೋಸ್ ಅವರ ಕುಮ್ಮಕ್ಕು ಇದೆ ಅನ್ನೋಂಥದ್ದು ಈಗ ಆಲ್ರೆಡಿ ರಾಜಕೀಯವಾಗಿ ಕೇಳಿ ಬರ್ತಾ ಇರುವಂಥ ಮಾತುಗಳು. ಅಷ್ಟಕ್ಕೂ ಸುನೀಲ್ ಬೋಸ್
ಯಾಕೆ ಈ ಲಕ್ಷ್ಮೀನಾರಾಯಣನ ಅಷ್ಟು ಹತ್ರ ಬಿಟ್ಕೋತಾರೆ? ಯಾಕೆ ಈ ಲಕ್ಷ್ಮೀನಾರಾಯಣನ ಥ್ರೂನೇ ವ್ಯವಹಾರ ಮಾಡ್ತಾರೆ? ಯಾಕೆ ಮಹದೇವಪ್ಪನವರ ಹೆಸರು ಇಷ್ಟ ಹಾಳಾಗಲಿಕ್ಕೆ ಲಕ್ಷ್ಮೀನಾರಾಯಣ ಕಾರಣ ಅನ್ನೋದಾದರೂ ಅವನನ್ನು ಕಿಕ್ಔಟ್ ಮಾಡಿಲ್ಲ? ಈ ಎಲ್ಲ ಪ್ರಶ್ನೆಗಳ ನಡುವೆಯೇ ಎಚ್ ಸಿ ಮಹದೇವಪ್ಪನವ್ರಿಗೆ ಈಗ ನುಂಗಲಾರದ ತುತ್ತು ಅನ್ನೋ ಥರ ಎಚ್ ಸಿ ಮಹದೇವಪ್ಪ ಅವ್ರನ್ನ ಕಾಂಗ್ರೆಸ್ನಿಂದಲೇ ಕಿಕ್ಔಟ್ ಮಾಡಿ ಯಾಕೆ ಕಟ್ಕೊಂಡಿದ್ದಾರೆ ಅನ್ನೋಂಥ ಮಾತನ್ನು ಹೈಕಮಾಂಡ್ ಸಿದ್ದರಾಮಯ್ಯನವರ ಆದಿಯಾಗಿ ಕೇಳಿದೆಯಂತೆ. ಸಿದ್ದರಾಮಯ್ಯನವರು ಈ ಎಲ್ಲ ವಿಷಯಗಳನ್ನು ಕೇಳಿ ಎಂತೆಂಥವ್ರನ್ನ ನಾನು ಇಟ್ಕೊಂಡ್ಬಿಟ್ನಪ್ಪ ಅನ್ನೋಂಥದ್ದು ಅವರೀಗ ಇರಿಸ್ಮುರಿಸ್ಕೊಂಡಿದ್ದಾರೆ ಅನ್ನೋದು. ಅಹಿಂದ ನಾಯಕ ಸಿದ್ದರಾಮಯ್ಯನವರಿಗೆ ಅಹಿಂದ ಬೆಂಬಲವಾಗಿ ನಿಂತಹ ಜಮೀರ್ ಅಹಮದ್ ಖಾನ್ ಪಕ್ಷ ವಿರೋಧಿ ಚಟುವಟಿಕೆ ಆಡಿಯೋಗಳು ಬಂದ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಹಾಗೆ ಸತೀಶ್ ಜಾರಕಿಹೊಳಿ ಕೂಡ ಇಲ್ಲಿ ಸಿದ್ದರಾಮಯ್ಯನವರಿಗೆ ನಂಬಿಕೆ ದ್ರೋಹ ಮಾಡಿದರು ಅನ್ನೋಂಥ ವರದಿಗಳು ಬಂದಂಥ ಹಿನ್ನೆಲೆಯಲ್ಲಿ ಈ ಎಚ್ ಸಿ ಮಹದೇವಪ್ಪ ಶೋ ಆಫ್ ಮಿನಿಸ್ಟರ್, ಕರ್ನಾಟಕದ ದಂಡಪಿಂಡ ಮಿನಿಸ್ಟರ್ ಅಂತ, ಮಾಜಿ ಮಿನಿಸ್ಟರ್ ಅಂತ ಯಾರಾದರೂ ಇದ್ದರೆ ಇವರೇ ಅನ್ನೋ ಥರ ಇವರು ಇಲಾಖೆಯ ಜನರೇ ಮಾತಾಡ್ಕೊಳ್ತಾರೆ, ಇಲಾಖೆಯ ನೌಕರರು ಮಾತಾಡ್ಕೊಳ್ತಾರೆ. ಅವರವರ ಹಗರಣಗಳ ವ್ಯಾಪ್ತಿಯನ್ನು ನೋಡಿಬಿಟ್ರೆ ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅದೆಲ್ಲ ಹಣ ಎಲ್ಲೋಗ್ತಾ ಇದೆ? ಸಮಾಜ ಕಲ್ಯಾಣ ಇಲಾಖೆಯ ಸ್ಕೂಲ್ ಕಾಲೇಜುಗಳಿಗೆ ಬೇಕಾಗುವಂತಹ ಎಲ್ಲ ವಿಚಾರಗಳ ಟೆಂಡರ್ ಪ್ರಕ್ರಿಯೆಗಳಲ್ಲಿ 15% ನೇರವಾಗಿ ಮಿನಿಸ್ಟ್ರ್ ಹೆಸರು ಹೇಳಿ ತಗೊಳ್ಳೋಂಥ ಬ್ರೋಕರ್ಗಳನ್ನು ಈ ಮಹದೇವಪ್ಪ ಇಟ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಸಾಕ್ಷ್ಯಗಳು ಬೇಕು ಅಂದಲ್ಲಿ ಬೇಕಾದ್ರೆ ಸಾಕ್ಷ್ಯಗಳನ್ನು ಕೂಡ ಫೋಕಸ್ ಟಿವಿ ಕೊಡಲಿಕ್ಕೆ ತಯಾರಿದೆ. ಯಾವ ರೀತಿ, ಯಾರಿಂದ ವಸೂಲಿ ಮಾಡಿದ್ದಾರೆ, ಎಲ್ಲಿ ವಸೂಲಿ ಮಾಡಿದ್ದಾರೆ, ಯಾವ ಹೋಟೆಲಲ್ಲಿ ವಸೂಲಿ ಮಾಡಿದ್ದಾರೆ ಅನ್ನೋಂಥ ದಾಖಲೆಗಳನ್ನು ಕೂಡ ಕೊಡಲಿಕ್ಕೆ ಫೋಕಸ್ ಟಿವಿ ರೆಡಿ ಇದೆ. ಮಹದೇವಪ್ಪನವರ ಹೆಸರನ್ನು ಯಾವ ರೀತಿ ಬಳಸ್ಕೋತಾರೆ ಅನ್ನೋದು ಕೂಡ ಫೋಕಸ್ ಟಿವಿ ಕೊಡಲಿಕ್ಕೆ ರೆಡಿ ಇದೆ, ಫೋಕಸ್ ಟಿವಿ ಬಳಿ ಇದೆ. ಈ ಲಕ್ಷ್ಮೀನಾರಾಯಣನ ಮುಖಾಂತರ ಕೋಟಿ ಡೀಲ್ ಮಾಡಿ ಇಲಾಖೆಗೆ ಕಪ್ಪು ಚುಕ್ಕೆ ತಂದಿರುವಂತಹ, ಇಲಾಖೆಯಲ್ಲಿ ಅಕ್ರಮಗಳನ್ನು ಭ್ರಷ್ಟಾಚಾರವನ್ನು ಮಾಡಿರುವಂಥ ಈ ಮಹದೇವಪ್ಪನನ್ನು ಈ ಕಾಂಗ್ರೆಸ್ನಿಂದಲೇ ಕಿಕ್ಔಟ್ ಮಾಡ್ತಾ ಇರೋದು ಮಾತ್ರ ಇದು ಒಂದು ನಮ್ಮ ಸಂವಿಧಾನದ ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳಬಹುದು. ಎಸ್ ವೀಕ್ಷಕರೇ, ಮಹದೇವಪ್ಪನವರ ಅವಾಂತರಗಳು 2013ರಿಂದ 18ರವರೆಗೂ ಮಿನಿಸ್ಟ್ರ್ ಇದ್ದರೂ ಕೂಡ 18ರಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೈ ಕೊಟ್ಟರು, ಸಿದ್ದರಾಮಯ್ಯನವ್ರಿಗೂ ದ್ರೋಹ ಬಗೆದ್ರು. ದುರದೃಷ್ಟವಶಾತ್ ಆ ಅವಧಿಯಲ್ಲಿ ರಾಕೇಶ್ ಸಿದ್ದರಾಮಯ್ಯ ತೀರೋಗಿದ್ದರು. ಸಿದ್ದರಾಮಯ್ಯನವರಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಷ್ಟು ಮಾಡ್ತಿರಲಿಲ್ಲ ಆವಾಗ. ಈ 2023-28 ಬೆಟರ್ ಸಿದ್ದರಾಮಯ್ಯ ಆಗಿದ್ದಾರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ. ಆದರೆ 13ರಿಂದ 18ರವರೆಗೂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಷ್ಟು ಇರಲಿಲ್ಲ. ಆಪ್ತರನ್ನು ನಂಬಿಕೊಂಡಿದ್ದರು ಸಿದ್ದರಾಮಯ್ಯ. ಆಪ್ತ ವಲಯದಲ್ಲಿ ಎಚ್ ಸಿ ಮಹದೇವಪ್ಪ ಇದ್ದರು, MLC ಗೋವಿಂದರಾಜು ಇದ್ದರು, KJ ಜಾರ್ಜ್ ಇದ್ದರು. ಅವರೆಲ್ಲರನ್ನ ನಂಬಿಕೊಂಡು ಸಿದ್ದರಾಮಯ್ಯನವರು 2018 ಚುನಾವಣೆಗೆ ಹೋದಾಗ ಹಿನ್ನಡೆಯಾಗಿದ್ದು ಯಾಕಪ್ಪ ಅಂತಂದರೆ ಈ ರೀತಿ ಮಹದೇವಪ್ಪನಂತವರು ಕೈ ಕೊಟ್ಟಿದ್ದರಿಂದ ಅನ್ನೋಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿದೆ. ಹಾಗಾಗಿ 2018ರಲ್ಲೇ ಮಹದೇವಪ್ಪನವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೈಕಮಾಂಡ್ ಹಠ ಹಿಡಿದು ಕೂತಿತ್ತು. ಆದರೆ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸಿ ತಮ್ಮ ಮಿತ್ರನಿಗೆ ಟಿಕೆಟನ್ನು ಕೊಡಿಸಿದರು. ನಂತರ ಏನಾಯಿತು? ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು 2018ರಲ್ಲಿ. ಇನ್ನು 2023ರಲ್ಲಿ ಹೇಗಾದರೂ ಮಾಡಿ ಚುನಾವಣೆಗೆ ತಯಾರಾಗ್ತಾ ಇದ್ದಂಥ ಕಾಂಗ್ರೆಸ್ಗೆ ಗೆಲುವು ಒಂದೇ ಮಾನದಂಡ ಅಂತ ಆಗಿತ್ತು. ಮತ್ತು 2022-21ರ ಸಂದರ್ಭದಲ್ಲಿ ಮತ್ತೆ ಎಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯನವ್ರಿಗೆ ಜೊತೆಯಾದರು. 2023ರಲ್ಲಿ ಟಿಕೆಟ್ ಗಿಟ್ಟಿಸಿ ಸಿದ್ದರಾಮಯ್ಯನವರ ಮನೆ ಬಾಗಿಲನ್ನು ಕಾದು ಹಿಂದೆ ಮುಂದೆ ಓಡಾಡಿ 2023ರಲ್ಲಿ ಮಿನಿಸ್ಟ್ರು ಆದರು, ಸಮಾಜ ಕಲ್ಯಾಣ ಇಲಾಖೆಯನ್ನು ಪಡೆದ ಮೇಲೆ ಮತ್ತೆ ನಾಯಿ ಬಾಲ ಡೊಂಕು ಅನ್ನೋ ಥರ ಅದನ್ನೇ ಮತ್ತೆ ಮುಂದುವರಿಸಿದರು. ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತಾಗಿದೆ. ಯಾವಾಗ ಅಧಿಕಾರ ಹಸ್ತಾಂತರದ ಒಪ್ಪಂದ ಅನ್ನೋದು ದೆಹಲಿ ಮಟ್ಟದಲ್ಲಿ ನಡೆದಿತ್ತು ಅನ್ನೋಂಥ ಚರ್ಚೆಗಳು ಶುರುವಾಗಿತ್ತು, ಇದೇ ಮಹದೇವಪ್ಪ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ಹೇಳ್ತಾರೆ ಅಂದರೆ, ಪತ್ರಕರ್ತರು ಕೇಳ್ತಾರೆ, ಏನು ಸರ್ ಇದು ಅಧಿಕಾರ ಹಸ್ತಾಂತರದ ಮಾತುಗಳು ಕೇಳ್ತಾ ಇದ್ದಾವೆ, DK ಶಿವಕುಮಾರ್ ಬೆಂಬಲಿಗರು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಮುಹೂರ್ತ ನಿಗದಿಯಾಗಿದೆ, ದಿನಾಂಕ ನಿಗದಿಯಾಗಿದೆ ಅಂತ ಹೇಳಿ ದಿನಾಂಕಗಳನ್ನು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದಾಗ ಇವ್ರು ಹೇಳಿದ್ದೇನಪ್ಪ ಅಂದರೆ, ಇಲ್ಲ ಹೈಕೋರ್ಟ್ನಲ್ಲಿ ನಾಯಿಗಳನ್ನು ಹಿಡಿದು ಅವನ ಒಳಗಾಕಿ ಅಂತ ಹೇಳಿಬಿಟ್ಟಿದೆ ಹೈಕೋರ್ಟ್ ಅನ್ನುವಂಥದ್ದು. ಅದಕ್ಕಿದಕ್ಕೂ ಏನು ಸಂಬಂಧ? ಯಾರು ನಾಯಿಗಳು? ಹೈಕೋರ್ಟ್ ಯಾರು? ಈಗ ಅದೇ ಹೈಕೋರ್ಟ್, ಅದೇ ಹೈಕಮಾಂಡ್ ಮಹದೇವಪ್ಪನವ್ರನ್ನ ಕಿಕ್ಔಟ್ ಮಾಡಿ ಅಂತ ಹೇಳಿದೆ. ಇದೇ ಅಲ್ವಾ ಕರ್ಮ ಬೆನ್ನತ್ತುತ್ತೆ ಅನ್ನೋದು ಇದಕ್ಕೆ. ಎಚ್ ಸಿ ಮಹದೇವಪ್ಪ ಮಾಡಬಾರದನ್ನು ಮಾಡಿದ್ದಕ್ಕೆ ಈಗ ತಕ್ಕ ಪ್ರತಿಫಲವನ್ನು ಅನುಭವಿಸ್ತಾ ಇದ್ದಾರೆ. ಎಚ್ ಸಿ ಮಹದೇವಪ್ಪ ಅಕ್ಷರಶಃ ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗ್ತಾ ಇದ್ದಾರೆ. ಕಿಕ್ಔಟ್ ಆಗಿಲ್ಲ ಅಂದರೆ ಅವರಿಗೆ 2028 ಚುನಾವಣೆ ಟಿಕೆಟ್ ಕೂಡ ಸಿಗಲ್ಲ. ಮುಂದೆ ಇವರ ಮಗ ಸುನಿಲ್ ಬೋಸ್ ಕಾಂಗ್ರೆಸ್ನಲ್ಲಿ ಒಂದು ಯುವ ನಾಯಕರಾಗಿದ್ದಾರೆ. ಅವರೂ ಹಲವು ಅವಾಂತರಗಳಿದ್ದಾವೆ. ಮೈಸೂರು ಚಾಮುಂಡಿ ದೇವಸ್ಥಾನದಲ್ಲಿ ಯಾವುದೋ ಅಧಿಕಾರಿಗೆ ಸಿಂಧೂರ ಹಚ್ತಾರೆ, ಬೇರೆ ಅವರು ನೂರಾರಿದ್ದಾವೆ ವಿಚಾರಗಳು. ಆದರೆ ತಾನೊಬ್ಬ ಸಾಚಾ ರಾಜಕಾರಣಿಯ ಮಗ, ತಾನೂ ಸಾಚಾ ಅಂತ ಹೇಳ್ಕೊಂಡು ಓಡಾಡುವಂಥ ಸುನಿಲ್ ಬೋಸ್
ಇಂಥ ಬ್ರೋಕರ್ ಲಕ್ಷ್ಮೀನಾರಾಯಣಗಳನ್ನು ಸಂಬಂಧಿಕರನ್ನ ಇಟ್ಕೊಂಡು ಡೀಲ್ ಮಾಡಲಿಕ್ಕೆ ಹೋಗಿರೋದು. ಅವೆಲ್ಲ ವಿಚಾರಗಳು ಆಡಿಯೋ ವಿಡಿಯೋ ಸಮೇತ ಹೈಕಮಾಂಡ್ ಮಟ್ಟಕ್ಕೆ ಹೋಗಿರೋದು, ಹೈಕಮಾಂಡ್ ಗಮನಕ್ಕೆ ಹೋಗಿರೋದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇವರ ಎಲ್ಲ ಕಲ್ಯಾಣಗಳು, ಅಕ್ರಮಗಳು, ಭ್ರಷ್ಟಾಚಾರಗಳು ಗೊತ್ತಾಗ್ತಾ ಇವೆ. ಹಾಗಾಗಿ ಮೊದಲು 13 ಜನ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ರು, ನೀವೊಂದು ಅರ್ಥ ಮಾಡ್ಕೊಳ್ಳಿ, ಈ ಶರಣ್ ಪ್ರಕಾಶ್ ಪಾಟೀಲ್ ಅಂಥವರೆಲ್ಲ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು, ಮಹದೇವಪ್ಪನ ಹತ್ರನೇ ಬಿಟ್ಕೊಂಡಿರಲಿಲ್ಲ. ಆವಾಗಲೇ ಅರ್ಥ ಆಗಿತ್ತು ಮಹದೇವಪ್ಪನ ಈ ಸರಿ ಸಂಪುಟಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ. ಈಗ ಅಟ್ಲೀಸ್ಟ್ ಸ್ಪೀಕರ್ನಾದರೂ ಮಾಡಿರಿ ಅಂತ ಗೋಗಿರಿತಾ ಇದ್ದಾರೆ ಮಹದೇವಪ್ಪ, ಆದರೆ ಹೈಕಮಾಂಡ್ ಅವ್ರನ್ನ ಹತ್ರಕ್ಕೆ ಬಿಟ್ಕೊಳ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೂ ಕಿವಿ ಮಾತನ್ನು ಹೇಳಿದೆ, ನೀವು ಎಚ್ ಸಿ ಮಹದೇವಪ್ಪನ ದೂರ ಇಡಿ. ಎಚ್ ಸಿ ಮಹದೇವಪ್ಪನಂಥವ್ರು ಇರೋದ್ರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ಇವರಿಂದ ಪಕ್ಷಕ್ಕೂ ಲಾಭ ಇಲ್ಲ, ನಿಮಗೂ ಲಾಭ ಇಲ್ಲ, ಇವರೆಲ್ಲ ಸ್ವಾರ್ಥಿಗಳು, ಇವರು ಮಾಡಿರೋ ಭ್ರಷ್ಟಾಚಾರದ ದಾಖಲೆಗಳು ಹೈಕಮಾಂಡ್ ಮಟ್ಟದಲ್ಲಿದೆ, ಹೈಕಮಾಂಡ್ ಬಳಿಯಲ್ಲಿ ಇದೆ. ಹಾಗಾಗಿ ಮಹದೇವಪ್ಪನ ಸಂಪುಟದಿಂದ ಸೇರಿಸ್ಕೊಳ್ಳೋದಷ್ಟೇ ಅಲ್ಲ, ಸಂಪುಟಕ್ಕೆ ಅವ್ರನ್ನ ಕಾಂಗ್ರೆಸ್ನಿಂದಲೇ ದೂರ ಇಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೈಕಮಾಂಡ್ ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ. ಸಿದ್ದರಾಮಯ್ಯನವರು ಇಂಥವ್ರನ್ನ ಬೆಳೆಸ್ಬಿಟ್ನಪ್ಪ ನಾನು ಅನ್ನೋ ಥರ, ಒಂದು ಕಡೆ ಜಮೀರ್ ಅಹಮದ್ ಖಾನ್, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ, ಈ ಎಚ್ ಸಿ ಮಹದೇವಪ್ಪನಂಥವ್ರು, ಇಂಥವ್ರನ್ನೆಲ್ಲ ಇಟ್ಕೊಂಡು ಸಿದ್ದರಾಮಯ್ಯನವರು ಇಷ್ಟು ವರ್ಷ ಆಡಳಿತ ನಡೆಸಿದ್ರಲ್ಲ, ಅವ್ರ ಇಮೇಜನ್ನು ಉಳಿಸ್ಕೊಂಡು ಬಂದ್ರಲ್ಲ ಅನ್ನುವಂಥದ್ದು. ಈ ಎಚ್ ಸಿ ಮಹದೇವಪ್ಪನವರ ಅವಾಂತರಗಳು, ಹಾಗೆ ಎಚ್ ಸಿ ಮಹದೇವಪ್ಪ ಸಂಪುಟಕ್ಕೆ ಯಾಕೆ ಬೇಡ ಅನ್ನೋದನ್ನು ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಹೇಳಿರೋಂಥ ವಿಚಾರಗಳು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಯಾವುದೇ ವ್ಯಕ್ತಿಯ ವಿರುದ್ಧದ ವರದಿಯಲ್ಲ. ಯಾವ ರೀತಿ ಅಧಿಕಾರ ಸಿಕ್ಕಾಗ ಸಮಾಜದ ಕೆಳಸ್ತರದಿಂದ ಬಂದಂಥ ಒಬ್ಬ ನಾಯಕನಾಗಿ ಬೆಳೆದಂಥವನು, ಜನರನ್ನು ವಿಶ್ವಾಸ ಗಳಿಸಿ ಜನರ ಮತವನ್ನು ಪಡೆದು ಜನರಿಗಾಗಿ ದುಡಿತೀನಿ ಅಂತ ಜನರಿಗೆ ಭರವಸೆ ಹುಟ್ಟಿಸಿ ಬಂದಂಥ ನಾಯಕ, ಅಧಿಕಾರ ಸಿಕ್ಕ ಮೇಲೆ ಯಾವ ರೀತಿ ತನ್ನ ದರ್ಪ, ದೌಲತ್ತು, ದುರಂಕಾರದಿಂದ ನೇಪಥ್ಯಕ್ಕೆ ಸರಿತಾನೆ ಅನ್ನೋದಕ್ಕೆ. ಯಾಕಂದರೆ ಇನ್ಮೇಲೆ ಎಚ್ ಸಿ ಮಹದೇವಪ್ಪ ನೇಪಥ್ಯಕ್ಕೆ ಸರಿದಂಗೆನೆ. ಎಚ್ ಸಿ ಮಹದೇವಪ್ಪ ಬೇರೆ ಯಾವುದೇ ರೀತಿಯ ರಾಜಕೀಯ ಭವಿಷ್ಯ ಇನ್ನು ಮುಂದೆ ಕಾಣ್ತಾ ಇಲ್ಲ. ಕಾಂಗ್ರೆಸ್ನಿಂದಲೇ ಕಿಕ್ಔಟ್ ಆಗುವ ಸಾಧ್ಯತೆಗಳು ದಟ್ಟವಾಗಿವೆ. ಇದಾಗಿತ್ತು ಎಕ್ಸ್ಪೋಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.